ಓದ್ತೀರಾ, ಅದ್ರ ಸದುಪಯೋಗ ಪಡ್ಕೊಳ್ಳಿ. ಈ ವೇದಿಕೆನ ದಯವಿಟ್ಟು ನಿಮಗೆ ಏನ್ ಸಮಸ್ಯೆ ಇದೆ ಅದನ್ನ ಹೇಳ್ಕೊಳ್ಳೋದಕ್ಕೆ ಈ ವೇದಿಕೆ ಅತ್ಯುತ್ತಮವಾದ ವೇದಿಕೆ ಆಗಿದೆ. ಇದರಲ್ಲಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಅದಕ್ಕೆ ಪರಿಹಾರ ಸಿಗುತ್ತಾ? ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಮುಂದಿನ ಗ್ರಾಮ ಸಭೆವರೆಗೂ ಕಾಯ್ಬೇಕಾ? ಏನ್ ಮಾಡಬಹುದು? ಭರವಸೆ ಸಿಗುತ್ತೆ. ನಾವು ಮುಂದಿನ ಗ್ರಾಮ ಸಭೆವರೆಗೂ ಕಾಯೋದು ಬೇಡ. ನಾನು ಆಗ್ಲೇ ಹೇಳೆ, ನಿಮ್ಗೆ ಏನಿದೆ ಪತ್ರನ ಬರೀತೀರಾ? ನಿಮ್ಗೆ ಪರಿಹಾರ ಸಿಕ್ಕಿದ್ರೆ ಓಕೆ. ನೀವು ಸಮಸ್ಯೆಗಳನ್ನ ಹೇಳಿದಾಗ ನಿಮ್ಗೆ ಇಲ್ಲಿ ಹೇಳಿರ್ತಾರೆ, ಭರವಸೆ ಕೊಟ್ಟಿರ್ತಾರೆ. ನಿಮ್ಗೆ ಪರಿಹಾರ ಸಿಗ್ಲಿಲ್ಲ ಅಂದಾಗ ನೀವು ಪತ್ರ ಬರಿಬಹುದು, ಕರೆ ಮಾಡ್ಬೋದು. ಸಿಗೋವರೆಗೂ ಏನ್ ಮಾಡ್ಬೇಕು? ನಿಮ್ಮ ಸಮಸ್ಯೆ ಬಗೆಹರಿಯೋವರೆಗೂ ಏನ್ ಮಾಡ್ಬೇಕು? ಪ್ರಯತ್ನನ ಮಾಡ್ತಾ ಇರ್ಬೇಕು. ಪ್ರಯತ್ನ ಪಟ್ಟಾಗ ಮಾತ್ರ ನಮ್ಗೆ ಪ್ರತಿಫಲ ಸಿಗೋದು ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಾನು ಈ 2 ಮಾತನ್ನ ಮುಗಿಸಿ ಮಕ್ಕಳಿಗೆ ಒಂದು ನಮ್ಮ CMC ವತಿಯಿಂದ ಮಕ್ಕಳ ಗ್ರಾಮ ಸಭೆಯ ಬಗ್ಗೆ ಪ್ರಾಸ್ತಾವಿಕ ನುಡಿಯನ್ನು ಆಡಿದಂತಹ ಶ್ರೀಮತಿ ಸುನೀತಾ ಅವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಇಂದಿನ ವರ್ಷದ ನಡವಳಿಯನ್ನ ಇಲ್ಲಿ ಒಂದು ಪ್ರಸ್ತುತಪಡಿಸಲಿದ್ದಾರೆ ನಮ್ಮ PDO ಸರ್. ಇಪ್ಪತ್ನಾಲ್ಕು 25 ಸಾಲಿನ ಮಕ್ಕಳ ಗ್ರಾಮ ಸಭೆಯಲ್ಲಿ ಏನೆಲ್ಲ ನಿರ್ಣಯ ಮಾಡ್ಕೊಂಡಿದ್ವಿ, ಏನೆಲ್ಲ ಅನುಷ್ಠಾನಗೊಳಿಸಿದ್ವಿ ಅನ್ನೋದ್ರ ಬಗ್ಗೆ ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೇನೆ. ಆರೋಗ್ಯಕರ ಬೆಳವಣಿಗೆಗೆ ಪೌಷ್ಟಿಕ ಆಹಾರವನ್ನು ಒದಗಿಸುವ ಬಗ್ಗೆ ವಿಚಾರ ಮಾತಾಡಿದ್ವಿ. ಮಕ್ಕಳ ಬೌದ್ಧಿಕ ಬೆಳವಣಿಗೆಗೆ ಆಟ ಪಾಠಗಳ ವ್ಯವಸ್ಥೆಯನ್ನು ವೈಜ್ಞಾನಿಕವಾಗಿ ರೂಪಿಸುವುದ್ರ ಬಗ್ಗೆ ಮಾತಾಡಿದ್ವಿ. ಪ್ರತಿ 3 ವರ್ಷದಿಂದ 6 ವರ್ಷದ ಎಲ್ಲ ಮಕ್ಕಳು ಅಂಗನವಾಡಿ ಹಾಗೂ ಶಾಲೆಗಳಲ್ಲಿ ದಾಖಲಾಗಿ ಶಿಕ್ಷಣವನ್ನು ಪ್ರಾರಂಭಿಸುವುದು, ಜೀತ ಪದ್ಧತಿ ಹಾಗೂ ಕೃಷಿ ಕಾರ್ಮಿಕ ವೃತ್ತಿಯಲ್ಲಿ ಮಕ್ಕಳನ್ನು ತೊಡಗಿಸುವವರ ವಿರುದ್ಧ ಜಾಗೃತಿ ಮೂಡಿಸುವುದು, ಹೆಣ್ಣು ಮಕ್ಕಳ ಪೋಷಣೆ ಹಾಗೂ ರಕ್ಷಣೆ ಬಗ್ಗೆ ಮಾತಾಡಿದ್ವಿ. ಮಕ್ಕಳ ಹಕ್ಕು ಬಗ್ಗೆ ಅರಿವು ಮೂಡಿಸುವುದು, ಮಕ್ಕಳ ಸಾಗಾಣಿಕೆ ನಿಷೇಧದ ಬಗ್ಗೆ ಅರಿವು ಮೂಡಿಸುವುದು, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಗ್ಗೆ ಹಾಗೂ ಇದರ ದುಷ್ಪರಿಣಾಮಗಳ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸುವುದು, ಮಹಿಳಾ ಮತ್ತು ಮಕ್ಕಳ ಮೇಲೆ ನಡೆಯುವ ಲೈಂಗಿಕ ದೌರ್ಜನ್ಯ ಕುರಿತು ಜಾಗೃತಿ ಮೂಡಿಸುವುದು. ಅಧ್ಯಕ್ಷನ ಅಪ್ಪಣೆ ಮೇರೆಗೆ ಇತರೆ ವಿಚಾರಗಳನ್ನು ಸಭೆಯಲ್ಲಿ ಪ್ರಸ್ತಾಪ ಮಾಡಲಾಯಿತು. ಮುಖ್ಯ ಉದ್ದೇಶ ತಿಳಿಸುವುದ್ರ ಬಗ್ಗೆ ಮಾತಾಡಿದ್ವಿ. ಸಭೆಯಲ್ಲಿ ಅಭಿವೃದ್ಧಿ ಅಧಿಕಾರಿಗಳ ಮಕ್ಕಳ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸುವುದರ ಬಗ್ಗೆ ಚರ್ಚಿಸಲಾಯಿತು ಮತ್ತು ಮಕ್ಕಳ ಬಗ್ಗೆ ನಡೆಯುವ ದೌರ್ಜನ್ಯ, ಜೀತ ಪದ್ಧತಿ, ಬಾಲ್ಯ ವಿವಾಹ ಪದ್ಧತಿಯನ್ನು ನಿರ್ಮೂಲನೆ ಮಾಡಬೇಕೆಂದು ಕ್ರಮ ವಹಿಸಬೇಕೆಂದು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಶಾಲಾ ಮಕ್ಕಳಿಂದ ಸಮಸ್ಯೆಗಳನ್ನು ತಿಳಿದುಕೊಳ್ಳಲಾಯಿತು. ಸಭೆಯಲ್ಲಿ ವಿದ್ಯಾರ್ಥಿನಿಯರಾದ ಹಿಂದೆ ಪೂಜಾ, ಕೃತಿಕಾ, ಜ್ಞಾನಿಕಾ ಇವರವರು ಸಭೆಯನ್ನು ಉದ್ದೇಶಿಸಿ ಶಾಲೆಗಳಿಗೆ ಬೇಕಾಗುವ ಮೂಲಭೂತ ಸೌಲಭ್ಯಗಳನ್ನು ನೀಡುವಂತೆ ಸಭೆಯಲ್ಲಿ ತಿಳಿಸಿದರು. ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶೌಚಾಲಯ ಸಮಸ್ಯೆ, ನೀರಿನ ಸಮಸ್ಯೆ, ಕಾಂಪೌಂಡ್ ದುರಸ್ತಿ ಮಾಡುವುದು, ಶುದ್ಧ ಕುಡಿಯುವ ನೀರು ಒದಗಿಸುವುದರ ಬಗ್ಗೆ ತಿಳಿಸಲಾಯಿತು. ಎಡಮಾನಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಶಿಥಿಲವಾಗಿರುವ ಬಗ್ಗೆ ಸಭೆಯಲ್ಲಿ ಚರ್ಚಿಸಿ, ಸಭೆಯಲ್ಲಿ ಎಡಮಾನಹಳ್ಳಿ ಗ್ರಾಮದ ಅಂಗನವಾಡಿ ಕಟ್ಟಡ ಶಿಥಿಲವಾಗಿದ್ದು ಹೊಸ ಕಟ್ಟಡ ಕಟ್ಟಿಸುವಂತೆ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಅಚ್ಚಲು ಪ್ರೌಢಶಾಲೆಯಲ್ಲಿ ಕೊಠಡಿಗಳ ಅವಶ್ಯಕತೆ ಇರುವ ಬಗ್ಗೆ ಚರ್ಚಿಸಲಾಯಿತು. ಸಭೆಯಲ್ಲಿ ಶಾಲಾ ಕೊಠಡಿಗಳ ಅವಶ್ಯಕತೆ ಇದ್ದು ಹೊಸದಾಗಿ ಕೊಠಡಿಗಳನ್ನು ನಿರ್ಮಿಸಿಕೊಡುವಂತೆ ಸಂಬಂಧಿಸಿದ ಇಲಾಖೆಯಿಂದ ಅನುದಾನ ಕೋರಿ ಮಂಜೂರು ಮಾಡಿಸುವಂತೆ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ದಿನ ಮಕ್ಕಳ ವಿಶೇಷ ಗ್ರಾಮ ಸಭೆಗೆ ಆಗಮಿಸಿರುವ ನಮ್ಮ ಪಂಚಾಯಿತಿ ಅಧ್ಯಕ್ಷರಾದ ಅಂದಾನಿಗೌಡಿದ್ದಾರೆ. ಹಾಗೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಇಲಾಖೆ ಮೀನಾಕ್ಷಿ ಮೇಡಮ್ ಇದ್ದಾರೆ. ಹಾಗೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ಮೇಡಮ್ ಇದ್ದಾರೆ. ಮತ್ತು ಸ್ಥಳದಲ್ಲೇ ಇರುವ ನಮ್ಮ ಕೂಗಳತೆದಲ್ಲಿರುವ ಸಾರ್ವಜನಿಕ ಆಸ್ಪತ್ರೆ ಡಾಕ್ಟರ್ ಮಹೇಶ್ ಸರ್ ಇದ್ದಾರೆ. ಹಾಗೆ ನನ್ನ ಸಹಪಾಠಿ ಹಾಗೂ ನನ್ನ ಜೊತೆ ಸದಸ್ಯರಾಗಿರುವಂಥ ಸುರೇಶ್ ಅವರಿದ್ದಾರೆ, ಚಂದ್ರಮ್ಮ ಇದ್ದಾರೆ, ವರಲಕ್ಷ್ಮಿ ಅವರಿದ್ದಾರೆ, ಸುಧಾ ಅವರಿದ್ದಾರೆ. ಮತ್ತು ಶಾಲಾ ಮುಖ್ಯೋಪಾಧ್ಯಾಯರು
ಆದಂಥ ಮುನೀಂದ್ರ ಸರ್ ಇದ್ದಾರೆ, ಮೇರಿ ಮೇಡಮ್ ಇದ್ದಾರೆ, ಮತ್ತು CMC ಈಗ ತಾನೇ ತಮಗೆಲ್ಲ ಪ್ರವಚನ ನೀಡಿದಂಥ ಸುನೀತಾ ಮೇಡಮ್ ಇದ್ದಾರೆ. ಅದಕ್ಕೂ ಏನೇ ನಾವು ಇಲ್ಲಿ ನಾವು ಕೆಲಸ ಕಾರ್ಯಗಳು ರೂಪಿಸ್ಬೇಕಾದ್ರೆ, ಹಣ ಬಿಡುಗಡೆ ಬೇಕಾದ್ರೆ ಮುಖ್ಯ ಕೇಂದ್ರ ಬಿಂದು ಆದಂಥ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿದ್ದಾರೆ, ಕೃಷ್ಣರವರು. ಹಾಗೆಯೇ ಈ ಸಭೆಯ ಕೇಂದ್ರ ಬಿಂದು ಆದಂಥ ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಶಾಲೆಗಳ ವಿದ್ಯಾರ್ಥಿಗಳಿದ್ದೀರಂತ ನಾನಂತೂ ಭಾವಿಸ್ತಾ, ಹಾಗೆಯೇ ನಮ್ಮ ಪತ್ರಿಕಾ ಮಿತ್ರರು ಹಾಗೂ ಮಾಧ್ಯಮ ಮಿತ್ರರು, ಹಾಗೆಯೇ ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರಿದ್ದಾರೆ, ಇವರೆಲ್ಲರಿಗೂ ಸ್ವಾಗತ ವಹಿಸ್ತಾ, ಹಾಗೆಯೇ ನಮ್ಮ ಪಂಚಾಯಿತಿ ಸಿಬ್ಬಂದಿಗಳು ಕೂಡ ಭಾಗವಹಿಸಿದ್ರಿ, ಅವ್ರಿಗೂ ಕೂಡ ಸ್ವಾಗತಿಸ್ತಾ ಒಂದೆರಡು ಮಾತಾಡೋಕ್ಕೆ ಇಚ್ಛೆಪಡ್ತೀನಿ. ಇಲ್ಲೇ ಇದ್ದೀರಾ? ಇಂದಿನ ಮಕ್ಕಳೇ ಸೌಂಡೆ ಬತ್ತಲ್ಲ. ಇಂದಿನ ಮಕ್ಕಳೇ ಜೈ ಜವಾನ್. ಹಲವಾರು ಕುಂದುಕೊರತೆಯಲ್ಲಿ ಹಲವಾರು ಅಹವಾಲುಗಳನ್ನ ನೀಡಿದ್ರು. ನಮಗೆ ತಿಳಿದಿರುವ ಹಾಗೆ ನಮ್ಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬಾಲಕಿಯರ ಶೌಚಾಲಯ ಮತ್ತು ಬಾಲಕಿಯರ ಶೌಚಾಲಯ ಎರಡೂ ಕೂಡ, ಬಾಲಕರದು ಮತ್ತು ಬಾಲಕಿಯರದು ಎರಡೂ ಕೂಡ ಶಿಥಿಲಗೊಂಡಿದೆ, ಸಪ್ರೇಟ್ ಮಾಡಬೇಕು ಅಂತ ಹೇಳಿದ್ರು. ನಮ್ಮ ಪಂಚಾಯತಿ ಅದನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಅದನ್ನ ಅಭಿವೃದ್ಧಿಗೊಳಿಸಿ ಅವ್ರ ಉಪಯೋಗವಂತ ರೀತಿಯಲ್ಲಿ ಮಾಡಿಕೊಟ್ಟಿದ್ದೀವಿ. ಹಾಗೆಯೇ ಮಿಡ್ಲ್ ಸ್ಕೂಲಲ್ಲೂ ಸಹ ಕೊಠಡಿ ಸಮಸ್ಯೆ ಇತ್ತು, ಕೊಠಡಿ ಸಮಸ್ಯೆಯನ್ನು ನೆರವೇರಿಸಲಾಗಿದೆ. ಹಾಗೆ ಅಲ್ಲೂ ಕೂಡ ಬಾತ್ರೂಮ್ ವ್ಯವಸ್ಥೆನೂ ಕೂಡ ನೆರವೇರಿಸಲಾಗಿದೆ. ಹಾಗೇನೆ ನಮ್ಮ ಅಧ್ಯಕ್ಷರು ಏನು ಕೊಠಡಿ ಆಗದಲ್ಲಪ್ಪ ಸರ್, ಈ ಕೊಠಡಿ ಸರ್ 118 ಮಕ್ಕಳಿದೀವಿ ಸರ್, ಕೊಠಡಿ ಸಮಸ್ಯೆ ಐತೆ ಸರ್, ಕೊಠಡಿ ಬೇಕು ಅಂತ ಕೇಳ್ಕೊತೀನಿ. ಈಗ ಲಾಸ್ಟ್ ಟೈಮ್ ಆಗಿರೋದು ಹೇಳ್ತಾ ಇದ್ದೀನಿ ನಾನು ಹೇಳ್ತಾ ಇರೋದು ಸರಿ, ನೀವು ಕೇಳ್ತಾ ಇರೋದು ಸರಿ. ನಾನು ಹೇಳ್ತಾ ಇರೋದು ಈಗ ಲಾಸ್ಟ್ ಟೈಮ್ ಯಾರು ನಿನ್ನಂತ ವಿದ್ಯಾರ್ಥಿಗಳೆಲ್ಲ ಲಾಸ್ಟ್ ಟೈಮ್ ಹೇಳಿದ್ರಲ್ಲ ಹೋದ್ ಸಾರಿ, ಅದನ್ನ ಈಗ ಹೇಳ್ತಾ ಇದ್ದೀನಿ, ಅದನ್ನು ಈಡೇರಿಸ್ಕೊಳ್ಳೋಣ. ಪಂಚಾಯತಿ ಅಧ್ಯಕ್ಷರಾದಂತ ಅಂದಾನಿಗೌಡರು ಊರಲ್ಲೂ ಸಹ ಅಂಗನವಾಡಿಗೆ ಸಮಸ್ಯೆ ಇದೆ ಅಂತ ಹೇಳಿದ್ರು. ಆ ಅಂಗನವಾಡಿಗೂ ಕಟ್ಟಡ ನಿರ್ಮಾಣಕ್ಕೆ ಸಕಲ ಸಿದ್ಧತೆಗಳು ತಯಾರಾಗಿದೆ. ಮತ್ತು ಜಾಗದ ಸಂಸ್ಥೆ ಸ್ವಲ್ಪ ಅಲ್ಲಿ ಒಂದು ವಾಟರ್ ಫಿಲ್ಟರ್ ಒಂದು ಸ್ವಲ್ಪ ಸ್ಥಳಾಂತರದ ವಿಚಾರವಾಗಿ ಒಂದು ಸ್ವಲ್ಪ ಇದಾಗಿದೆ, ವರ್ಕ್ ಶುರುವಾಗಿದೆ, ಆನ್ಗೋಯಿಂಗ್ ಇದೆ. ಮತ್ತೆ ಗ್ರಂಥಾಲಯ ಕೂಡ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗಾಗಲೇ ಬೊಮ್ಮನಹಳ್ಳಿ ಕೂಡ ಗ್ರಂಥಾಲಯ ಆಗಿದೆ, ಎಡಮಾರನಹಳ್ಳಿ ಆಗಿದೆ, ಅಚಲು ಈಗಾಗಲೇ ಆಗಿದೆ. ಇಷ್ಟು ಸೌಲಭ್ಯಗಳು ಕೂಡ ಈ ಮಕ್ಕಳ ಅರಿವು ಕಾರ್ಯಕ್ರಮ ಬಂದಾಗಲೇ ನಮಗೆ ಅದು ಒಂದು ರೀತಿಯಲ್ಲಿ ನಮಗೆ ಕೆಲಸ ಬೇಗನೆ ಮಾಡಲು ಪ್ರೇರೇಪಣೆ ಆಯಿತು. ಈಗ ನಮ್ಮ ಅಂಗನವಾಡಿ ಕಾರ್ಯಕರ್ತರಾಗಲಿ ಅಥವಾ ನಮ್ಮ ಏನು ಆಶಾ ಕಾರ್ಯಕರ್ತರುಗಳಾಗಲಿ, ಅವರು ಕೂಡ ಕುಂದುಕೊರತೆಗಳನ್ನೆಲ್ಲ ನಮ್ಮ ಪಂಚಾಯತಿಯಲ್ಲಿ ಹಲವಾರು ಬಾರಿ ಹೇಳಿದ್ದಾರೆ. ಅವ್ರ ಕುಂದುಕೊರತೆಗಳನ್ನು ಕೂಡ ನೈರ್ಮಲ್ಯ ಸ್ವಚ್ಛಗೊಳಿಸುವುದರಲ್ಲಿ ವಿಚಾರವಾಗಿ ಮತ್ತೆ ಹಲವಾರು ಸಮಸ್ಯೆಗಳು ಏನು ಬಂದ್ರೂ ಕೂಡ ನಮ್ಮ ಪಂಚಾಯತಿ ಸದೃಢ ರೀತಿಯಲ್ಲಿ ಎಲ್ಲನೂ ಕೂಡ ನೆರವೇರಿಸ್ತಾ ಇದೀವಿ ಅಂತ ನಾನಾದ್ರೂ ಈ ಸಭೆಯಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈಗಾಗಲೇ ನಮ್ಮ ವಿದ್ಯಾರ್ಥಿ ಏನಪ್ಪಾ ಏನಿನ ಸಮಸ್ಯೆ ಹೇಳಿದ್ರೆ ಸರ್ ಹೇಳ್ತೀವಿ ಸರ್, ಕೇಳ್ತೀವಿ. ಯಾಕೆಂದ್ರೆ ಅವರೇ ಮೇನ್, ಯಾಕೆಂದ್ರೆ ಮನೆಗೆ ಹೋಗ್ತಾರೆ, ಹಳ್ಳಿಗೆ ಹೋಗ್ತಾರೆ, ಅವ್ರವ್ರ ಸಮಸ್ಯೆಗಳ ಈ ತುಂಬು ಸಭೆಯಲ್ಲಿ ಹೇಳ್ಕೊಂಡಾಗ ಅದನ್ನ ಈಡೇರಿಸಿಕೆ ನಮಗೊಂದು ತಾವ್ ಹೇಳಿದಂಗೆ ಈಗ ನೋಡಿ ಶೌಚಾಲಯ ನಿರ್ವಹಿಸಿದೀವಿ, ಅಂಗನವಾಡಿ. ಸರ್ ನಮ್ಮ ಸ್ಕೂಲಲ್ಲಿ 118 ಮಕ್ಕಳಿದೀವಿ ಸರ್, ಕ್ಲಾಸ್ ತುಂಬದು ಕೊರತೆ ಐತೆ ಸರ್, ಅದಕ್ಕೆ ಕ್ಲಾಸ್ ರೂಮ್ ಕೊಡಬೇಕು ಅಂತ ಕೇಳ್ತೀವಿ. ವತಿಯಿಂದ ಹಲವಾರು ಸೌಲಭ್ಯಗಳು ಮತ್ತೆ ಏನೇನು ಕಳೆದ ಬಾರಿ ನಡವಳಿಯಲ್ಲಿ ತಿಳಿಸಿರುವಂತೆ ಎಲ್ಲಾ ಕಾರ್ಯಕ್ರಮಗಳು ನಾವು ಪೂರೈಸಿದೀವಿ ಅಂತ ಹೇಳುತ್ತಾ, ಮುಂದೆನೂ ಕೂಡ ಏನೇ ಸಮಸ್ಯೆಗಳು ಬಂದಿರೋ ಆ ಸಮಸ್ಯೆಯನ್ನು ಕೂಡ ಪಂಚಾಯತಿ ವತಿಯಿಂದ ಎಲ್ಲಾ ಸಮಸ್ಯೆಗಳನ್ನು ನೆರವೇರಿಸ್ತೀವಿ ಅಂತ ಒಂದು ನಮ್ಮ ಅಧ್ಯಕ್ಷರ ಅವಧಿಯಲ್ಲಿ, ಇದೇ ಅಧ್ಯಕ್ಷರ ಅವಧಿಯಲ್ಲಿ ಬೇಕಾದ್ರೆ ಪೂರ್ಣಗೊಳಿಸ್ತೀವಿ ಬೇಗನೆ ಅಂತ ಹೇಳ್ತಾ ಈ ಎರಡು ಮಾತಾಡಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಆದಂತಹ ಕೆಲಸಗಳ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡಿದಂತ ಶ್ರೀಯುತ ಕುಮಾರಸ್ವಾಮಿ ಸರ್ ಅವರಿಗೆ ಧನ್ಯವಾದಗಳು.
ಒಂದು ಮಕ್ಕಳ ಏನಂದ್ರೆ ಇವಾಗ ಫಸ್ಟ್ ಇಲ್ಲಿ ಏನ್ ಗಣ್ಯರಿದ್ದಾರೆ ಅವರಿಂದ ನಿಮ್ಗೆ ಫೀಡ್ಬ್ಯಾಕ್ ಸಿಗುತ್ತೆ. ಅವ್ರ ಸಂಸ್ಥೆಗಳಿಂದ ಏನಾಗುತ್ತೆ ಏನು ಅನ್ನೋದು ಅವ್ರ ಕಡೆಯಿಂದ ನಿಮ್ಗೆ ಫೀಡ್ಬ್ಯಾಕ್ ಸಿಗುತ್ತೆ. ನೀವು ಅದನ್ನ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಮೇನ್ ಆಗಿರೋದೇ ನಿಮ್ಮ ಒಂದು ಕಾರ್ಯಕ್ರಮ ಅಲ್ವಾ. ನೀವು ಕ್ವಶನ್ ಕೇಳಲೇಬೇಕು. ಅಲ್ಲಿ ಯಾವ್ದಿರಿದೀವಿ ನಾವು ಅವ್ರುಗಳೆಲ್ಲರೂ ಕೂಡ ಆನ್ಸರ್ ಮಾಡಲೇಬೇಕು. ಸ್ವಲ್ಪ ತಾಳ್ಮೆ ಇರಲಿ, ಓಕೆನಾ. ಇದೆ ನೆಕ್ಸ್ಟ್ ಇರೋದೇ ನೀವೇ ಮೇಯ್ನು. ನಿಮ್ಮಿಂದ ಕ್ವಶನ್ ಬಂದೇ ಬರಬೇಕು ನಮ್ಗೆ. ಅದಕ್ಕೋಸ್ಕರನೇ ಇವಾಗ ಈ ಒಂದು ಕಾರ್ಯಕ್ರಮ ಹಾಕೊಂಡಿರೋದು, ಓಕೆನಾ. ಜಸ್ಟ್ ಒಂದು ಹಾಫ್ ಆನ್ ಅವರ್ ಎಲ್ಲ ಗಣ್ಯರಿಂದ ಒಂದಷ್ಟು ಫೀಡ್ಬ್ಯಾಕ್ ತಗೊಳ್ಳೋಣ. ಅವರ ಸಂಸ್ಥೆಗಳ ಕಡೆಯಿಂದ ಅವರ ಒಂದು ಏನು ಇದೆ ಅವ್ರ ಕಡೆಯಿಂದ ತಗೊಂಡಾಗ ಮುಂದಿನ ನೋಡೋಣ. ಈಗ ಮುಂದಿನ ಕಾರ್ಯ ಇಲಾಖೆಯಿಂದ ಶ್ರೀಯುತ ಡಾಕ್ಟರ್ ಮಹೇಶ್ ಸರ್ ಅವರಿಂದ ಒಂದಷ್ಟು ಹಿತವಚನಗಳು ಹೊಂದಿರೋದ್ರಿಂದ ನಾನು ನಿಮ್ಮ ಮಕ್ಕಳ ಆರೋಗ್ಯ ಬಗ್ಗೆ ಮಾತಾಡ್ತೀನಿ. ನಮ್ಮಲ್ಲಿ ರಾಷ್ಟ್ರೀಯ ಕಾರ್ಯಕ್ರಮಗಳು 45 55 ಕಾರ್ಯಕ್ರಮಗಳಿದೆ. ಅದರಲ್ಲಿ ಮೇಯ್ನ್ ಆಗಿ ಅನಿಮಿಯಾ ಮುಕ್ತ ಭಾರತ್ ಅಂತೇಳಿ, ಇದು 70-80% ಮಕ್ಕಳಲ್ಲಿ ಅನಿಮಿಯಾ ಇದೆ. ಹಾಗಾಗಿ ಮೇಡಮ್ ಆಗಲೇ ಹೇಳಿದಾಗೆ ಪೌಷ್ಟಿಕಾಹಾರ ಚೆನ್ನಾಗಿ ಸೇವನೆ ಮಾಡಬೇಕಾಗುತ್ತೆ. ಅದ್ರ ಜೊತೆ ನಾವು ಮಕ್ಕಳಿಗೆ 5ರಿಂದ 10 ವರ್ಷದ ಮಕ್ಕಳು ಮತ್ತು 10ರಿಂದ 15 ವರ್ಷದ ಮಕ್ಕಳಿಗೆ ಪಿಂಕು ಮತ್ತು ಬ್ಲೂ ಟ್ಯಾಬ್ಲೆಟ್ ಅಂತೇಳಿ ಕೊಡ್ತಾ ಇದ್ದೀವಿ. ಅದು ವಾರಕ್ಕೊಂದ್ಸಲ ಎಲ್ಲರೂ ತಗೊಳ್ಬೇಕು. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಈ 21ನೇ ತಾರೀಕು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಅಂತಿದೆ. ಅದು 0 to 5 ಮಕ್ಕಳು ಅವರೆಲ್ಲರಿಗೂ ಪೋಲಿಯೋ ಡ್ರಾಪ್ಸ್ ಹಾಕ್ತೀವಿ. ಯಾವುದೇ ಮಕ್ಳಿಗೂ ಮಿಸ್ ಆಗಬಾರ್ದು. ಹಾಗೆ ಮಕ್ಕಳಿಗೆ 15 ದಿನಕ್ಕಿಂತ ಜಾಸ್ತಿ ಕೆಮ್ಮಿದ್ರೆ ಅಂಥ ಮಕ್ಕಳು ನಮ್ಮ ಹಾಸ್ಪಿಟ್ಲಿಗೆ ಬಂದು ಇದು ಕಫ ಟೆಸ್ಟ್ ಮಾಡಿಸ್ಕೊಳ್ಬೇಕಾಗುತ್ತೆ. NTP ಅಂತ ನ್ಯಾಷನಲ್ ಟ್ಯೂಬರ್ಕುಲೋಸಿಸ್ ಎಲಿಮಿನೇಷನ್ ಪ್ರೋಗ್ರಾಮ್ ಅಂತಿದೆ. ಆ ಪ್ರೋಗ್ರಾಮ್ ಅಡಿಯಲ್ಲಿ ಕಫ ಟೆಸ್ಟ್ ಮಾಡಿಸ್ಕೊಳ್ಬೇಕಾಗುತ್ತೆ. ಹಾಗೆ ಎಕ್ಸ್ರೇನು ಮಾಡಿಸ್ಕೊಳ್ಬೇಕು. ಇನ್ನೊಂದು NRC ಅಂತೇಳಿ ನ್ಯಾಷನಲ್ ಇದು NRC ಮಕ್ಕಳ ಯಾವ್ದಾದ್ರು ಮಕ್ಕಳು ಮಾಲ್ ನ್ಯೂಟ್ರಿಷನ್ ಇದ್ದವ್ರಿಗೆ ಅಂಥ ಮಕ್ಕಳನ್ನ ನಾವು ಸಾತ್ನೂರು ಗೌರ್ಮೆಂಟ್ ಹಾಸ್ಪಿಟ್ಲ್ ಅಥವಾ ಕನಕಪುರ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆ ಮಕ್ಕಳನ್ನ ಕಳಿಸಿ ಅಲ್ಲಿ ಪೀಡಿಯಾಟ್ರಿಷಿಯನ್ ಮಕ್ಕಳು ಡಾಕ್ಟರ್ ಇದ್ದಾರೆ, ಅಲ್ಲಿ ತಪಾಸಣೆ ಮಾಡಿಸಿ ಅವ್ರಿಗೆ ಏನಾರು ಪೌಷ್ಟಿಕದ ಸಮಸ್ಯೆ ಇತ್ತು ಅಂದರೆ ಅವ್ರಿಗೆ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ಅಂತೀವಿ. ವಿಟಮಿನ್ ಸಿರಪ್ ಕೊಡೋದಾಗಲಿ ಅಥವಾ ಪ್ರೋಟೀನ್ ಪೌಡ್ರ್ ಕೊಡೋದಾಗಲಿ ಅಲ್ಲಿಂದ ಕೊಡಿಸ್ತೀವಿ. ಇನ್ನೊಂದು ಆಗಲೇ ಮೇಡಮ್ ಹೇಳ್ತಾ ಇದ್ರು ಬಾಲ್ಯ ವಿವಾಹ ಅಂತೇಳಿ, ಅದು ಇಲ್ಲೊಂದು ನೆಹರು ದೊಡ್ಡಿ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ನಾನೇ ಇಲ್ಲಿ ಬಂದಾದ ಮೇಲೆ ಒಂದು 4-5 ಕೇಸು ಬಾಲ್ಯ ವಿವಾಹ ಕೇಸ್ ನೋಡಿದ್ದೀನಿ. ನಾನೇ ಇದನ್ನು FIR ಫೈಲ್ ಮಾಡಿದ್ದೀನಿ ಇಲ್ಲಿ ಸಾತ್ನೂರು ಪೊಲೀಸ್ ಸ್ಟೇಷನ್ಲಿ. ಅದನ್ನು ತಡೆಗಟ್ಟೋದಕ್ಕೆ ನಮ್ಮ ಡಿಪಾರ್ಟ್ಮೆಂಟಿಂದ ಮಾತ್ರ ಆಗಲ್ಲ, ಅದ್ರ ಜೊತೆ ನಮ್ಮ CDPO ಡಿಪಾರ್ಟ್ಮೆಂಟು ಬೇರೆ ಎಲ್ಲ ಡಿಪಾರ್ಟ್ಮೆಂಟಿಂದನೂ ಒಂದು ಅವರಿಗೆ ಎಜುಕೇಷನ್ ಕೊಡಬೇಕಾಗುತ್ತೆ. ಎಲ್ಲರೂ ಇದನ್ನು ಸೀರಿಯಸ್ ಆಗಿ ತಗೊಳ್ಬೇಕು. ಇದು ಬಾಲ್ಯ ವಿವಾಹ ಒಂದು ಅಪರಾಧ. ಹಾಗಾಗಿ ಇದ್ರ ಬಗ್ಗೆ ಎಲ್ಲರಿಗೂ IEC ಕೊಡಬೇಕಾಗುತ್ತೆ. ಈಗ ಒಂದೆರಡು ಮಾತು ಹೇಳಿ ನಾನು ಮುಗಿಸ್ತೀನಿ. ಗಳಿಂದ ಒಂದಷ್ಟು ಮಾಹಿತಿಯನ್ನು ತಿಳಿಸಲಿದ್ದಾರೆ ಶ್ರೀಮತಿ ಮೀನಾಕ್ಷಿ ಮೇಡಮ್ ರವರು. ಮುದ್ದು ಮಕ್ಕಳಿಗೆ ಮಧ್ಯಾಹ್ನದ ಶುಭಾಶಯಗಳು. ಸರ್, ಆಮೇಲೆ ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು. ರಾಷ್ಟ್ರ ಕಟ್ಟುವವರು ನೀವೇ, ಮುಂದಿನ ನಾಯಕರು ನೀವೇ. ಇವತ್ತಿನ ಮಕ್ಕಳು ನಾವು ಏನು ಶಿಸ್ತುಬದ್ಧವಾಗಿ ಏನು ಇಲ್ಲಿ ನಾವು ಶಾಲೆಯಲ್ಲಾಗ್ಬೋದು, ನಾವು ಸಮಾಜದಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನು ನಮಗೆ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಿಂದ ಹಿಡಿದು ಎಲ್ಲ ಶಿಕ್ಷಣಗಳಿಂದ ಪಠ್ಯ ಚಟುವಟಿಕೆಗಳ ಮೂಲಕ ನಾವು ಏನು ಕಲಿತೀವಿ ಅದೇ ನಮ್ಮ ಇವತ್ತು ನಾವು ಏನು ಭದ್ರ ಬುನಾದಿಯನ್ನು ಹಾಕೋತೀವಿ, ಅಡಿಪಾಯವನ್ನು ಹಾಕೋತೀವಿ, ನಾವು ನಮ್ಮ ಮುಂದಿನ ಭವಿಷ್ಯತ್ತಿಗೆ ನಮಗೆ ಒಳ್ಳೆಯದಾಗುವಂಥದ್ದು ಅದು. ಅದಕ್ಕೋಸ್ಕರ ಮಕ್ಕಳ ಹಕ್ಕುಗಳು, ಮಕ್ಕಳ ಕರ್ತವ್ಯಗಳು ಅಂತ ಗ್ರಾಮ ಸಭೆಯಲ್ಲಿ ಚರ್ಚೆ ಆಗ್ತಿದೆ. ಲಾಸ್ಟ್ ಟೈಮ್ ಏನು ಗ್ರಾಮ ಸಭೆಯಲ್ಲಿ ಚರ್ಚೆ ಆಗಿದೆ ಅದನ್ನು ಮಾಡಿಸಿದ್ದೀವಿ ಅಂತ ಹೇಳಿದ್ರು. ಈ ಸಲ ನಿಮಗೇನು ನೆಕ್ಸ್ಟು ನಿಮಗೆ ಏನು ಸಮಸ್ಯೆಗಳು, ಏನು ಕೊಠಡಿಗಳು ಅಂತ ಒಂದು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು. ಅದೇ ರೀತಿ ಏನಾದರೂ ಇದ್ದರೆ ಅದನ್ನು ಚರ್ಚೆ ಮಾಡಿ ಮುಂದಿನ ಇದರಲ್ಲಿ ಮಾಡ್ತಾರೆ. ಬಟ್ ನಾವು ಬರೀ ಹಕ್ಕುಗಳ ಬಗ್ಗೆ ಮಾತಾಡೋದಕ್ಕಿಂತ ಒಂದಷ್ಟು ನಮ್ಮ ಕರ್ತವ್ಯಗಳನ್ನು ಮಾತಾಡ್ಕೋಬೇಕು. ಹಕ್ಕುಗಳನ್ನು ನಾವು ಪಡೆಯೋಣ. ಹಕ್ಕುಗಳನ್ನು ನಾವು ಕೇಳಿ ನಮಗೇನು ಕೊರತೆ ಇದೆಯೋ, ಏನು ತೊಂದರೆ ಇದೆಯೋ ಅದನ್ನು ಪಡೆಯೋಣ. ನಮ್ಮ ಕರ್ತವ್ಯಗಳು, ನಾವು ನಮ್ಮ ಊರಿಗಾಗಿ, ನಮ್ಮ ಶಾಲೆಗಾಗಿ ಅಥವಾ ನಮ್ಮ ದೇಶಕ್ಕಾಗಿ ಏನು ಮಾಡ್ತಿದ್ದೀವಿ ಅದು ಎಲ್ಲ ನಮ್ಮ ಕರ್ತವ್ಯ. ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಕೂಡ ನಾವು ಒಳ್ಳೆಯ ರೀತಿ ಇರಬೇಕು. ಈಗ ಹೇಮ ಇಲಾಖೆಯಿಂದ ನಾವು ಹೇಳೋದಾದರೆ ಮಕ್ಕಳಿಗೆ ನಮ್ಮಲ್ಲಿ ಹಿಂದುಳಿದ ವರ್ಗಗಳಿಂದ ಉಚಿತ ವಸತಿ ನಿಲಯಗಳಿದ್ದಾವೆ. ನೀವು ಈಗ ಹೆಣ್ಮಕ್ಳು
10th ಮುಗೀತಾ ನಮಗೆ ಓದೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ. ಇದೆಲ್ಲ ಕಾರಣಗಳಿಂದ ನಾವು ಶಾಲೆಗಳನ್ನ ಕೆಲವರು ಪಾಲಕರು ಓದೋಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋ ರೀತಿ ನೀವೆಲ್ಲ ಬಿಡಿಸ್ತೀರ. ಬಟ್ ಏನು ಗೊತ್ತಾ, ನಾವು ಉಚಿತವಾಗಿ ವಸತಿ ನಿಲಯಗಳಿಂದ ಇದ್ದುಕೊಂಡು ಹಾಸ್ಟೆಲ್ ವ್ಯವಸ್ಥೆ ಇದ್ದು ನಿಮಗೆ ಕಾಲೇಜ್ಗಳಲ್ಲಿ ಓದ್ಕೋಬಹುದು. ಕನಕಪುರದಲ್ಲಿ ಒಂದು ಗರ್ಲ್ಸ್ ಹಾಸ್ಟೆಲ್ ಇದೆ, ಹಾರೋಳಿಲಿದೆ. ಈಗ ಎಷ್ಟೋ ಪ್ರೊಫೆಷನಲ್ ಕೋರ್ಸ್ಗಳಿದ್ದಾವೆ. ವಿದ್ಯಾರ್ಥಿಗಳು ಇವತ್ತು ವಿದ್ಯಾರ್ಥಿನಿಯರು 10th ಮುಗಿತಾ ಸಾಲ್ಕು ವಿದ್ಯಾಭ್ಯಾಸ ಅನ್ನೋ ಥರ ಭಾವನೆಗಳನ್ನ ಬೆಳೆಸ್ಕೋಬಾರ್ದು. ಆ ರೀತಿ ನಿಮಗೆ ವಸತಿ ನಿಲಯಗಳಲ್ಲಿ ಈಗ ಬೆಂಗಳೂರಂಥ ಸಿಟಿಗಳಲ್ಲೂ ನೀವು ಹೋಗಿ ಅಲ್ಲಿ ನಿಮಗೆ ಕೋರ್ಸ್ ಜಾಯ್ನ್ ಆದರೂ ಕೂಡ ಅಲ್ಲೂ ಕೂಡ ನಮ್ಮ ಇಲಾಖೆಯಿಂದ ಉಚಿತವಾದಂಥ ವಸತಿ ನಿಲಯ ಸೌಲಭ್ಯಗಳು ಕೂಡ ಇದ್ದಾವೆ. ಆದ್ದರಿಂದ ಯಾವುದೇ ವಿದ್ಯಾರ್ಥಿಗಳು ಕೂಡ ನಿಮ್ಮ ಶಿಕ್ಷಣವನ್ನು ಮೇನು ನಾವು ಬದುಕಲಿಕ್ಕೆ ಶಿಕ್ಷಣ ಎಷ್ಟು ಇಂಪಾರ್ಟೆಂಟ್ ಅಂದರೆ ಸಾಕು ನಮ್ಮ ಊರಲ್ಲಿ ಇಷ್ಟೇ 10th ವರೆಗೂ ಇತ್ತು, ಪ್ರೌಢಶಾಲೆ ಮುಗಿಸ್ತೀವಿ ಅನ್ನೋ ಪಡ್ಕೋತೀರಾ, ಎಷ್ಟು ನೀವು ಓದುತ್ತೀರಾ, ಓದುವಂತಹ ಹವ್ಯಾಸವನ್ನು ಬೆಳೆಸ್ಕೋತೀರಾ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಹೆಸರು ಚೆಲುವರಾಜು. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು GHPS ಅಚ್ಚಲು. ನಮಗೆ ಶಾಲಾ ಕೊಠಡಿಯ ಕೊರತೆ ಇದೆ. 1ರಿಂದ 8ನೇ ತರಗತಿ ಗಂಟ ನಮ್ಮ ಸ್ಕೂಲಲ್ಲಿ ಕ್ಲಾಸ್ಗಳಿದೆ. 118 ಮಕ್ಕಳಿದ್ದೀವಿ. ನಮಗೆ ಕ್ಲಾಸ್ ರೂಮ್ಸ್ ಬೇಕು. ಆಮೇಲೆ ಅಡುಗೆ ಮನೆ ಇನ್ನೇನು ಬಿದೋಗೋ ಸ್ಥಿತಿಯಲ್ಲಿದೆ. ಕುಡಿಯುವ ನೀರು ಐತೆ, ಅದು ಸರ್ ನೀಟಾಗೆ ನೀರು ಇದೈತಲ್ಲ. ಶೌಚಾಲಯ ಐತೆ, ಅದನ್ನ ನೋಡ್ಕೊಳ್ಳೋದು ಯಾರೂ ಇಲ್ಲ. ಕ್ಲೀನಿಂಗು ಮಕ್ಕಳು ಮಾಡಬಾರ್ದು ಅಂತ ಇದೆ, ಅಲ್ಲಿ ಯಾರು ಮಾಡೋರು ಇಲ್ಲ. ಕಂಪ್ಯೂಟರು ಬೇಕು ಅಂತ ಅರ್ಜಿ ಇದ್ದಿತ್ತು ಸರ್, ಅದು ಇಲ್ಲ. ಅದಕ್ಕೆ ಅದನ್ನ ಕೇಳೋದಕ್ಕೆ ಅವಕಾಶ ಕೊಡಂತ ನಿಮ್ಮೆಲ್ಲರಿಗೂ ಧನ್ಯವಾದ. ಒಂದ್ ನಿಮಿಷ ನೀವು ಕೇಳಿಸ್ಕೋಬೇಕು, ಇಲ್ಲಾಂದ್ರೆ ನಿಮ್ಮ ಅಧಿಕಾರಿಗಳಿಂದ ಏನ್ ಆನ್ಸರ್ ಬರುತ್ತೆ ಶಾಲಾ ಅಂತ ಮೈದಾನ ಕೇಳಿಸ್ಕೋಬೇಕು. ಅಭಿವೃದ್ಧಿ ಕೇಳಿದರೆ ಇದ್ರ ಈಗಾಗಲೇ ಕಟ್ಟಡ ಅವಶ್ಯಕತೆ ಬಗ್ಗೆ ಈಗಾಗಲೇ ಸರ್ಕಾರದಿಂದ 60 ಲಕ್ಷ ನಮಗೆ ಅನುದಾನ ಸಿಕ್ಕಿದೆ. ಟೆಂಡರ್ ಎಲ್ಲ ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಕಟ್ಟಡ ಸ್ಟಾರ್ಟ್ ಆಗುತ್ತೆ. ಇದು ಓಕೆ ಆಗಿದೆ. ಸದ್ಯದಲ್ಲೇ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಸತೀಶ್ರವರು ಟೆಂಡರ್ನ ಅವ್ರದ್ದೇ ಆದಂಥ ಇವರಲ್ಲಿ ಹಾಕಿಸ್ಕೊಂಡಿದ್ದಾರೆ. ಅವರು ಸದ್ಯದಲ್ಲೇ ಈಗ ಕಟ್ಟಡದ ಬಗ್ಗೆ ಅವಶ್ಯಕತೆ ಬಗ್ಗೆ ಕೇಳಿದ್ದಾರೆ. ಶಾಲಾ ಕಟ್ಟಡದ ಬಗ್ಗೆ ಈಗಾಗಲೇ ಸರ್ಕಾರದಿಂದ ನಮ್ಮ ಸ್ಥಳೀಯ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತಿ ಎಲ್ಲ ಮುಖಂಡರುಗಳ ಇಲ್ಲಿ ಸರ್ವೆಗೆ ಬಂದಿದ್ದಾಗ ಇಲ್ಲಿ ಅವಶ್ಯಕತೆ ಬಗ್ಗೆ ನಾವು ಹೇಳಿದ್ವಿ. ನಮ್ಮ ಕಡೆಯಿಂದ ನಮ್ಮ ಗ್ರಾಮ ಪಂಚಾಯತಿಯಿಂದ ಅವ್ರಿಗೆ ಮನವಿಯನ್ನು ಕೊಟ್ಟಿದ್ವಿ. ಹಂಗಾಗಿ ಈಗ 60 ಲಕ್ಷ ರೂಪಾಯಿಗಳನ್ನ ನಮಗೆ ಕಟ್ಟಡದ ಬಗ್ಗೆ ಸರ್ಕಾರದಿಂದ ಮಂಜೂರಾಗಿದೆ. ಟೆಂಡರ್ ಎಲ್ಲ ಆಗಿದೆ. ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಮಾಜಿ ಅಧ್ಯಕ್ಷ ಸತೀಶ್ ರವರು ಅದನ್ನ ಕಟ್ಟಡ ನಾನು ನಿಂತ್ಕೊಂಡು ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ಅವ್ರ ಕಡೆಯಿಂದ ಟೆಂಡರ್ ಹಾಕ್ಸ್ಕೊಂಡಿದ್ದಾರೆ. ಕೆಲವೇ ದಿನಗಳಲ್ಲಿ ಕಟ್ಟಡ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಅಡುಗೆ ಮನೆ ಶಿಥಿಲ ಆಗಿರೋದ್ರ ಬಗ್ಗೆ ನಾವು ಈಗಿನ 25-26ನೇ ಸಾಲ ಕ್ರಿಯಾಯೋಜನೆಯನ್ನು ಮುಗಿದಿದೆ. ಈಗ ಒಂದು ಕ್ರಿಯಾಯೋಜನೆಯನ್ನು ನಾವು ತಯಾರು ಮಾಡ್ತಾ ಇದ್ದೀವಿ. ಅದರಲ್ಲಿ ಕ್ರಿಯಾಯೋಜನೆಯಲ್ಲಿ ನಾವು ಆಯ್ಕೆ ಮಾಡಿಕೊಂಡು ಮುಂದಿನ ಮಾರ್ಚಿ ಆದಮೇಲೆ ಅಡುಗೆ ಮನೆ ಕಟ್ಟಡವನ್ನು ನಾವು ಕೈಗೆತ್ತಿಕೊಳ್ತೀವಿ ನಾವು ಅಂತ ಈ ಮುಖಾಂತರ ಭರವಸೆಯನ್ನು ಕೊಡ್ತಾ ಇದ್ದೀವಿ. ಮತ್ತು ಕಂಪ್ಯೂಟರ್ ಅವಶ್ಯಕತೆ ಇದೆ. ಕಂಪ್ಯೂಟರ್ನ ನಮ್ಮ ಗ್ರಾಮ ಪಂಚಾಯತಿ ಸಭೆಯಲ್ಲಿ ನಿರ್ಣಯ ಮಾಡಿಕೊಂಡು ನಮ್ಮ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಸದಸ್ಯರ ಒಪ್ಪಿಗೆ ತಗೊಂಡು ನಂತರ ಮುಂದೆ ಏನೇನೆಲ್ಲ ಅವಶ್ಯಕತೆ ಇದ್ರೆ ಬಂದರೆ ಅವೆಲ್ಲ ನಾವು ಸಭೆಯಲ್ಲಿ ನಿರ್ಣಯ ಮಾಡಿಸ್ಕೊಂಡು ಒಪ್ಪಿಗೆ ತಗೊಂಡು ಅದನ್ನು ಕೊಡಿಸ್ಕೊಡ್ತೀವಿ ಅಂತ ಭರವಸೆ ಕೊಡ್ತಾ ಇದ್ದೀವಿ. ಹಾಗೂ ಶಾಲಾ ಮೈದಾನ ಅಭಿವೃದ್ಧಿ ಈಗಾಗಲೇ ಆ ಕ್ರಿಯಾಯೋಜನೆ ತಯಾರಿಸ್ತಾ ಇದ್ದೀವಿ. ನರೇಗಾ ಯೋಜನೆ ಅಡಿಯಲ್ಲಿ ಅದನ್ನ ತಗೊಂಡು ಅಭಿವೃದ್ಧಿ ಪಡಿಸ್ಕೊಡ್ತೀವಿ ಅಂತ ಭರವಸೆ ಕೊಡ್ತಾ ಇದ್ದೀವಿ. ಬೇಕು ಮತ್ತೆ ಅವ್ರ ಶೌಚಾಲಯವನ್ನ ಸ್ವಚ್ಛಗೊಳಿಸೋದಿಕ್ಕೆ ಅವ್ರಿಗೆ ಸ್ವಚ್ಛಗೊಳಿಸುವಂತವ್ರು ಬೇಕು. ಆಯ್ತಾ, ಒಂದು 4 ಕ್ವಶನ್ ಈ ಮಗು ಇಟ್ಟಿದೆ. ಮ್ಯಾಮ್ ಇನ್ನೊಂದೈತೆ ಮ್ಯಾಮ್, ಗ್ರೌಂಡಲ್ಲಿ ಮ್ಯಾಮ್ ಮಳೆ ಬಂದರೆ ನೀರೆಲ್ಲ ನಿಂತ್ಕೊಳ್ಳುತ್ತೆ, ಅಲ್ಲಿ ಓಡಾಡೋದಕ್ಕಾಗಲ್ಲ ಮ್ಯಾಮ್. ಅದಕ್ಕೆ ಗ್ರೌಂಡ್ಗೆ ಮಣ್ಣೊಡಿಸ್ಬೇಕು ಅಂತ ಅವ್ರು ಆಟ ಆಡೋದಕ್ಕೆ ತೊಂದರೆ ಆಗ್ತಿದೆ. ಗ್ರೌಂಡ್ ಸ್ವಚ್ಛವಾಗಿಲ್ಲ, ನೀರ್ ನಿಲ್ಲುತ್ತೆ. ಆ ನೀರ್ ನಿಲ್ದೇ ಇರೋ ತರ ವ್ಯವಸ್ಥೆ ಮಾಡಬೇಕು. ಇದಿಷ್ಟು ಇವ್ರ ಕ್ವಶನ್ಸ್. ತುಂಬಾ ಥ್ಯಾಂಕ್ ಯು ಅಪ್ಪ. ಬೇಕು ಅಂತೆಲ್ಲ ನಾವೇ ಮಾಡ್ತೀವಿ. ಬಟ್ ಅವ್ರು ಯಾವ ರೀತಿಗೆ ಉನ್ನತವಾದ ಶಿಕ್ಷಣಕ್ಕೆ ಏನೇನು ಬೇಕಂತ ಅವ್ರು ಕೇಳಿದಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅನ್ನೋ ಆಸೆ ಇದೆ. ಆ ಹೆಚ್ಚಿನ ರೀತಿಯಲ್ಲಿ ಮಾಡೋದಕ್ಕೆ ಮಕ್ಕಳುಗಳು ಯಾವುದೇ ತರಗತಿಯವರಾಗಿರ್ಲಿ ಒಂದು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನಿಮಗೆ ಕಂಪ್ಯೂಟರ್ ಬಗ್ಗೆ
ನಾಲೆಡ್ಜ್ ಬೇಕು, ಕಂಪ್ಯೂಟರ್ ಬೇಕು ಅಂತ ಹೇಳಿದ್ರೆ ನಿಮ್ಮ ಸ್ಕೂಲ್ ವತಿಯಿಂದ ನಮ್ಮ ಪಂಚಾಯತಿ ಲೆಟರ್ ಕೊಡಿ. ನಮ್ಮ ಪಂಚಾಯತಿ ವತಿಯಿಂದ ನಮ್ಮ ಸಂಸದರ ಅನುದಾನದಲ್ಲಿ CSR ಫಂಡ್ ಅಲ್ಲಿ ನಮ್ಮ ಶಾಲೆಗಳಿಗೆ ಕಂಪ್ಯೂಟರ್ ಕೊಡಿಸೋಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ. ಇದಕ್ಕೆ ನೀವು ಎಷ್ಟು ಬೇಗ ಕೊಡ್ತೀರಿ ಅಷ್ಟು ಬೇಗ ನಮ್ಮ ಸಂಸದರ ಅನುದಾನದ ಯೋಜನೆ ಇಡಿ ಮತ್ತೆ CSR ಫಂಡ್ ಅಲ್ಲಿ ಕೊಡಿಸ್ತೀವಿ ಅಂತ ಕಡ್ಡಾಯವಾಗಿ ಕಟಬದ್ಧವಾಗಿ ಹೇಳ್ತಾ ಇದ್ದೀವಿ. ನನ್ನ ಹೆಸರು ಪ್ರತೀಕ್ಷಾ ಬಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ 118 ಮಕ್ಕಳಿದ್ದು ಊಟ ಮಾಡಲು ಜಾಗ ಇಲ್ಲದ ಕಾರಣ ನಮಗೆ ಊಟದ ಹಾಲ್ ಮಾಡಿಸಿಕೊಡಿ. ಈಗ ಹಿಂದಿನ ಸಾಲಿನಲ್ಲಿ ಊಟದ ಡೈನಿಂಗ್ ಹಾಲ್ನ ನಾವು ನರೇಗಾದಲ್ಲಿ ಕೊಡ್ತಾ ಇದ್ವಿ. ಈಗ ಕಾರಣಾಂತರ ಏನೋ ಕೈ ತಪ್ಪಿದೆ. ಮುಂದಿನ ನರೇಗಾ ಯೋಜನೆಯಲ್ಲಿ ಇದು ಡೈನಿಂಗ್ ಹಾಲ್ ಇದೆ. ಇದನ್ನ ಇವಾಗ ಕ್ರಿಯಾ ಯೋಜನೆಯಲ್ಲಿ ಸೇರಿಸ್ಕೊಂಡು ಡೈನಿಂಗ್ ಹಾಲ್ನ ಕಟ್ಟಡ ಮಾಡ್ಕೊಳ್ಳೋದಕ್ಕೆ ನಾವು ಭರವಸೆ ಕೊಡ್ತೀವಿ ಗ್ರಾಮ ಪಂಚಾಯತಿ ವತಿಯಿಂದ. ಗೌತಮ್ ಗೌಡ CS. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GHPS ಅಚ್ಚಲು. 118 ಮಕ್ಕಳಿದ್ದು ನೀರು ಕುಡಿಯಲು ಸಮಸ್ಯೆ ಇದೆ, ಅದಕ್ಕೆ ನೀರು ಕೊಡಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಈಗಾಗಲೇ ಶುದ್ಧ ಕುಡಿಯೋ ನೀರು ಘಟಕ ನಾವು ಅಳವಡಿಸ್ಕೊಟ್ಟಿದ್ವಿ. ಏನೋ ದುರಸ್ತಿ ಇರ್ಬೋದು, ಈ ತಕ್ಷಣದಲ್ಲೇ ಒಂದು ವಾರದ ಒಳಗಡೆ ಅದು ಸರಿಪಡಿಸ್ಕೊಡ್ತೀವಿ ಕುಡಿಯೋ ನೀರು ಬಗ್ಗೆ. ಹೆಸರು ಶಿವಮೊಗ್ಗ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು GHS ಅಚ್ಚಲು. ಏನಿದ್ರೆ ಏನು ಪ್ರಯೋಜನ? ಶೌಚಾಲಯನೇ ಇಲ್ಲ. ಶೌಚಾಲಯ ಕಟ್ಸ್ಕೊಡ್ಬೇಕು. ಪಂಚಾಯತಿಯವ್ರಿಗೆ ಎಷ್ಟಲ್ಲಿ ಹೇಳಿದ್ರು ಗಮನಕ್ಕೆ ಹಾಕೋತಾ ಇಲ್ಲ. ನೀವೇನಾದ್ರು ಶೌಚಾಲಯ ಕಟ್ಸ್ಕೊಳ್ದೆ ಹೋದ್ರೆ ಅಲ್ಲಿ ಸರ್ ನಿಮ್ಮ ಪಂಚಾಯತಿ ಹಿಂದ್ಗಡೆ ವಾಶ್ರೂಮ್ ಇದೆಯಲ್ಲ ಸರ್, ನೀವು ಬೀಗ ಕೊಟ್ಬಿಡಿ, ನಾವು ಅಲ್ಲೇ ಹೋಗ್ತೀವಿ ಅಷ್ಟು ಹೇಳ್ತಾ ನೀವು ಶೌಚಾಲಯನ ಕಟ್ಸ್ಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಇತ್ತೀಚೆಗೆ ಸೈಕಲ್ಲು 8ನೇ ಕ್ಲಾಸ್ಗೆ ಸೈಕಲ್ ಕೊಡ್ಬೇಕಾಯ್ತು. ಅದು ಒಂದು 4-5 ವರ್ಷದಿಂದ ನಿಂತೋಗೈತೆ. ಅದು ಸೈಕಲ್ ಬೇಕೇ ಬೇಕು ಅಂತ ನಾನು ಈ ಸಭೆಯಲ್ಲಿ ನಾವು ಕೋರ್ತಾ ಇದ್ದೀವಿ. ಶಿವಮೊಗ್ಗ ಎದುರುಗಡೆ ಕಾಣ್ತಾ ಇರ್ತೇನಪ್ಪ ಅದು ಮಾಡಿದ್ರೆ ನಮ್ಮ ಶೌಚಾಲಯ ಚೆನ್ನಾಗಿರ್ತದೆ. 118 ಮಕ್ಕಳು ಒಟ್ಟಿಗೆ ಹೋಗಕ್ ಆಗೋದಿಲ್ಲ. ಇವರು ಅರ್ಜೆಂಟ್ ಆದವ್ರು ಏನ್ ಮಾಡ್ತಾರೆ, ಮಕ್ಕಳು 7 ಮತ್ತು 8ನೇ ತರಗತಿ ಮಕ್ಕಳು ಆಚೆ ಹೋಗ್ತಾರೆ. ಈಗ ಕ್ಲೀನಿಂಗ್ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಈ ಸಮಸ್ಯೆಗೆ ಒಂದು ಸರಳ ರೀತಿಯಲ್ಲಿ ಒಂದು ಪರಿಹಾರ ಅಂದ್ರೆ, ಈಗ ಏನು SDMC ಅಧ್ಯಕ್ಷರು ಅಂತ ನಮ್ಗೆ ಇಲ್ಲೇ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆಯಾ ಶಾಲೆಗೆ ಆಯಾ ಪೇರೆಂಟ್ಸ್ ಮಕ್ಕಳುಗಳನ್ನೇ ತಂದೆ ತಾಯಂದಿರನ್ನೇ ಇಲ್ಲಿ ಮಾಡ್ಕೊಡ್ಬೇಕು ಅಂತ ಹೇಳಿದ್ದಾರೆ. ಆ ಮಾಸ್ಟರ್ಗಳು ಆ SDMC ಅಧ್ಯಕ್ಷರುಗಳನ್ನ ಒಂದು ಸಭೆ ಕರೆದು ಆ ಸಭೆಗೆ ಪಂಚಾಯತಿ ಅಧಿಕಾರಿಗಳು ಮತ್ತೆ ಪಂಚಾಯತಿ ಅಧ್ಯಕ್ಷರುಗಳು ಎರಡೂ ಸಹಯೋಗದಲ್ಲಿ ಆ ಕ್ಲೀನಿಂಗ್ ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತ ನಾನು ಮಾಸ್ಟರ್ ಮುಂದೆ ಹೇಳ್ತಾ ಇದ್ದೀನಿ. SDMC ಅಧ್ಯಕ್ಷರು ಇದಾರಲ್ಲ, ಮತ್ತೆ SDMC ಅಧ್ಯಕ್ಷರು ಸಭೆ ಕರೀರಿ, ಸಭೆ ಕರೆದ್ಬಿಟ್ಟು ಮಾತಾಡಿ. ಅದಕ್ಕೆ ಅನುದಾನ ಬರಲ್ಲ. ಎಷ್ಟು ಬಂದಿತ್ತು ಸರಿ? ಆಯ್ತು, 17,000 ರೂಪಾಯಿಲಿ ಒಂದ್ ನಿಮಿಷ. ನೀವು ಬೇರೆ ಖರ್ಚು ಏನಿಲ್ಲಲ್ಲ. ಹೋಗಿದ್ರೆ ನರಿ ಕೂಗು ಗಿರಿ ಮುಟ್ಟಲ್ಲ. ಅವ್ರು ಗಿರಿ ಮುಟ್ಟಿಸ್ತಾರ. ಅವರು ಅಲ್ಲ, ಅವ್ರೆ ಗಿರಿ ಮುಟ್ಟಿಸುವಂತವ್ರು ಇಲ್ಲ. ಅವ್ರ ಮುಖಾಂತರನೇ ಅವ್ರ ಕೊಳಕೆ ಹೇಳ್ಕೊಳ್ತಾ ಇದೀನಿ. ಅವ್ರೊಂದು ಹೇಳಿಕೆ ಮುಖಾಂತರ ರೆಡಿ ಮಾಡ್ಕೊಂಡು, ಸರ್ ನೋಡಿ ಸರ್, ಹೆಚ್ಚಿನ ರೀತಿಗೆ ಇದು ನಾಮಕಾವಸ್ಥೆ ಸಭೆ. ಇಲ್ಲಿ ತಾಲೂಕಿನ ಅಧಿಕಾರಿಗಳು ಒಂದ್ ನಿಮಿಷ ಕೊಡಿ ಮೇಡಮ್. ಮಾಧ್ಯಮ ಮಿತ್ರರಿಗೆ, ಪತ್ರಿಕಾ ಮಿತ್ರರಿಗೆ ನನ್ನೊಂದು ಮನವಿ, ಮತ್ತೆ ನಾನು ಈ ಸಭೆಯ ಒಕ್ಕೂರಲ ಮನವಿ ಅಂತ ನಾನಾದ್ರೂ ಭಾವಿಸ್ತಾ, ಈಗ ನಾವು ಎಷ್ಟೇ ಸಾರಿ ಕೂಡ ಇದನ್ನ ಹೇಳಿದ್ರು ಕೂಡ, ನೋಟಿಸ್ ಕೊಟ್ಟರು ಕೂಡ ನಾಮಕಾವಸ್ಥೆಯಿಂದ ತಿಳ್ಕೊಂಡಿದ್ದಾರೆ. ಈ ತಾಲೂಕಿನ ಅಧಿಕಾರಿಗಳು BO ಆಗ್ಬೋದು, CDPO ಆಗ್ಬೋದು, BRO ಆಗ್ಬೋದು, ಮತ್ತೆ CRO ಆಗ್ಬೋದು, ಈ ಅಧಿಕಾರಿಗಳೆಲ್ಲ ಮಕ್ಕಳ ವಿಶೇಷ ಗ್ರಾಮ ಸಭೆ ಅಂತ ಮಾಡ್ರೆ ವರ್ಷಕ್ಕೊಂದ್ಸರಿ ಮಾಡೋದು. ವರ್ಷಕ್ಕೊಂದ್ಸರಿನೂ ಬರ್ಲಿಲ್ಲ ಅಂತ ಹೇಳಿದ್ಮೇಲೆ ಯಾವ ಉದ್ದೇಶಕ್ಕೋಸ್ಕರ ಅಧಿಕಾರಿಗಳಾಗಿ ಮುಂದುವರಿತಾ ಇದ್ದಾರೆ ಅವ್ರು ಅರ್ಥ ಮಾಡ್ಕೋಬೇಕು. ಇದನ್ನ ನಾವು ಇಲ್ಲಿ ಈ ಸಭೆ ಮಾತ್ರ ಮಾತಾಡಿದ್ರೆ ನರಿ ಕೂಗು ಗಿರಿ ಮುಟ್ಟಲ್ಲ ಅನ್ನೋ ತರ ನಮ್ದಾಗಿದೆ. ನೀವು ಗಿರಿ ಮುಟ್ಟಿಸಿ ಜಿಲ್ಲಾದ್ಯಂತ ಮತ್ತೆ ರಾಜ್ಯಾದ್ಯಂತ ಹೆಂಗಿಯೂ ಸೆಷನ್ ನಡೀತಾ ಇದೆ. ಎಲ್ಲೇ ಕ್ವಶನ್ ಆಗ್ಲಿ 0 ಅವರ್ಸ್ ಅಲ್ಲಿ ಕ್ವಶನ್ ಮಾಡ್ಲಿ, ಅದನ್ನ ತಮ್ಮ ಪತ್ರಿಕಾ ಮಾಧ್ಯಮ ಮುಖಾಂತರ ಅದನ್ನ ತರಬೇಕು ಅಂತ ನಾನು ತಮ್ಮ ಎಲ್ಲರ ಪರವಾಗಿ ಕೋರ್ಕೊಳ್ತಾ ಇದ್ದೀನಿ. ನೀವು ಸಭೆಯಲ್ಲಿ ಮೆಸೇಜ್ ಮಾಡಿದ್ರೆ ಅದನ್ನ ನಾವು ನಾಳೆ ಪೇಪರ್ ಅಲ್ಲಿ ಬಂದ ನಾಳೆ ಎಲ್ಲೇ ಕ್ವಶನ್ ಆಯ್ತದೆ, ದಯವಿಟ್ಟು ಬೇಗ ಮಾಡಿ ಸರ್ ಪ್ಲೀಸ್. ಸನ್ಮಾನ್ಯ PDO ಅಧಿಕಾರಿಗಳಿಂದ ಅದನ್ನ ಸಾಲ್ವ್ ಮಾಡ್ಬೋದು. ಅದರಿಂದ ನಾನು ಕೇಳ್ತಾ ಇದ್ದೀನಿ ಏನಂದ್ರೆ, ನಮ್ಮ ಅಂಗನವಾಡಿಗಳು ಇದಾವೆ, ಆದ್ರೆ ಕೆಲವೊಂದು ದುಸ್ಥಿತಿಲಿ ಇದಾವೆ, ಕೆಲವೊಂದು ಸುಸ್ಥಿತಿಯಲ್ಲಿ ಇದಾವೆ. ದುಸ್ಥಿತಿಲಿ ಇರುವಂತವನ್ನ ಸುಸ್ಥಿತಿಗೆ ತರಬೇಕು. ಮತ್ತೆ ಈಗ ಹೈಟೆಕ್ ಅಂಗನವಾಡಿಗಳಾಗಬೇಕು ಅಂತ ಎಲ್ಲ ಇರೋದ್ರಿಂದ ಈ ಸಿಮೆಂಟ್ ನೆಲ ಇರುವಂತದನ್ನ ನಮ್ಗಳಿಗೆ ಟೈಲ್ಸ್ ಮಾಡಿಸ್ಕೊಡಿ. ಮತ್ತೆ ಜಾಗ ಇರುವಂತ ಅಂಗನವಾಡಿಗಳಿಗೆ ಕಾಂಪೌಂಡ್ ವ್ಯವಸ್ಥೆ ಮಾಡ್ಕೊಡಿ. ಕಾಂಪೌಂಡ್ ವ್ಯವಸ್ಥೆ ಮಾಡ್ಕೊಡೋದ್ರಿಂದ ನಮ್ಮ ಮಕ್ಕಳುಗಳಿಗೆ ಆಟಿಕೆ ಸಾಮಾನುಗಳನ್ನ ಹಾಕ್ಸ್ಕೋಬಹುದು.
ಅದು ಪಂಚಾಯತಿಯಿಂದನೂ ಸೌಲಭ್ಯ ಇದೆ, ಹಾಕ್ಸ್ಕೊಟ್ರೆ ಅದು ನಮ್ಗೆ ಇನ್ನೂ ಅನುಕೂಲ. ಮತ್ತೆ ನಾವು ಕೈ ತೋಟಗಳನ್ನ ಮಾಡ್ಕೊಳ್ಳೋದಿಕ್ಕೆ ಏನೋ ಒಂದ್ ಗಿಡ ನೆಟ್ಟಿರ್ತೀವಿ, ಅಲ್ಲ ಹಾದಿ ಬೀದಿಯಲ್ಲಿ ಹೋಗುವಂತ ಹಸು ಆಡು ಕುರಿಗಳೆಲ್ಲ ಮೇಯ್ಕೊಂಡು ನಮ್ಗೆ ಏನೂ ಆಗಲ್ಲ. ಮತ್ತೆ ರಸ್ತೆ ಇರುವಂತ ಕಡೆ ಮಕ್ಳುಗಳು ಆಟ ಆಡೋದಿಕ್ಕೆ ತುಂಬಾ ಅಪಾಯ ಇದೆ. ಸತ್ತೆ ಸಿವ್ರುಗಳು ಬಂದ್ರೆ ಅದನ್ನೆಲ್ಲ ಒಬ್ಬ ಅಂಗನವಾಡಿ ಟೀಚರ್ ಆಗ್ಲಿ ಒಬ್ಬ ಸಹಾಯಕಿ ಆಗ್ಲಿ 24 ಗಂಟೆಗೂ ಒಂದೇ ಮಗುನ ಅಬ್ಸರ್ವ್ ಮಾಡಕ್ಕಾಗಲ್ಲ. ಒಂದ್ ಆ ಕಡೆ ಹೋಗಿರುತ್ತೆ ಈ ಕಡೆ ಹೋಗಿರುತ್ತೆ. ಅದರಿಂದ ಇದನ್ನೊಂದ್ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ನಮ್ PDO ಅವ್ರ ಹತ್ರ ಕೇಳ್ಕೊಳ್ತಾ ಇದ್ವಿ. ಅಂದ್ರೆ ಸರ್ ನನ್ನ ಅಂಗನವಾಡಿಗಳು ಈ ಡೊಮಾಲಿಸ್ಟ್ ಇರುವಂತ ಕೆಲವೊಂದ್ ಇದಾವೆ. ಈಗ ಯಾವ್ದು ಎಡಮಾನಹಳ್ಳಿ ಇದೆ, ಅದನ್ನ ಇವಾಗ ಕೆಲಸ ಕಾರ್ಯ ಪ್ರಾರಂಭ ಮಾಡ್ತಿದ್ದಾರೆ. ಬೊಮ್ಮನಹಳ್ಳಿದು ಅದನ್ನು ಪ್ರಾಬ್ಲಮ್ ಆಗಿದೆ, ಅದನ್ನು ಕಟ್ಟಡ ರೆಡಿ ಮಾಡೋದಿಕ್ಕೆ ಅದನ್ನು ವ್ಯವಸ್ಥೆ ಆಗಿದೆ. ಇನ್ನೂ ಅಂದ್ರೆ ಯಾವ್ದು ಕಟ್ಟಡಗಳು ಪೂರ್ಣ ಇದಾಗಿ ಅಂತ್ಯ ಆಗಿಲ್ಲ. ಮತ್ತೆ ನಮ್ದು ಜಕೆಗೌಡ ಒಂದು ದೊಡ್ಡದು ಅಂಗನವಾಡಿ ನೆಲ ಸಿಮೆಂಟ್ ನೆಲ ಇದೆ, ಅದನ್ನ ನಮ್ಗೆ ಸ್ವಲ್ಪ ಟೈಲ್ಸ್ ಮಾಡಿಸ್ಕೊಡಿ ಅಂತ ಕೇಳ್ತಾ ಇದೀವಿ. ಮತ್ತೆ ಅಂಗನವಾಡಿ ಪಕ್ಕ ಅದಕ್ಕೆ ಕಾಂಪೌಂಡ್ ಮಾಡ್ಕೊಡಿ. ನಾವಲ್ಲಿ ಒಂದಷ್ಟು ಗಿಡಗಳು ಹಾಕೊಂಡಿದೀವಿ, ಅದರಲ್ಲಿ ಜಾಗ ಏನೂ ಇಲ್ಲ, ಏನ್ ಸೇರ್ಕೊಂಡ್ರು ಗೊತ್ತಾಗಲ್ಲ. ಈ ಕಡೆ ಡಾಕ್ಟ್ರು ಅಂಗಡಿ ಇದೆ, ಅವರು ಕಲ್ಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಯಜ್ಞಗಳು ಬಂದ್ರು ನಮ್ಗೆ ಏನು ಅಂತ ಗೊತ್ತಾಗಲ್ಲ. ಮತ್ತೆ ನಮ್ಗೆ ಓಡಾಡೋದಿಕ್ಕೆ ರೋಡ್ ಇದೆ, ಅಲ್ಲಿ ಗಾಡಿಗಳೆಲ್ಲ ಓಡಾಡ್ತಾ ಇರ್ತವೆ. ಹೊಸ್ಲಲ್ಲೇ ನಾವು ಅಡ್ಡ ಒಬ್ರು ಕುತ್ಕೊಂಡಿರ್ಬೇಕು. ಒಳಗಡೆ ಬತ್ತು ಅಂದ್ರೆ ಒಂದ್ ಮಗು ಆಚೆ ಹೋಯ್ತು ಅಂದ್ರೆ ಈಚೆ ಹೋಯ್ತು ಅಂದ್ರು ಅದು ತುಂಬಾ ಭಯ ಆಗುತ್ತೆ. ಅದನ್ನ ಒಂದ್ ಸ್ವಲ್ಪ ಸರಿ ಮಾಡಿಸಿ. ಎಕ್ಕೆಗೌಡನ ದೊಡ್ಡಿ ಅಂಗನವಾಡಿ ಸಮಸ್ಯೆ ಬಗ್ಗೆ ಕಾಂಪೌಂಡು ಮತ್ತು ನೆಲ ಹಾಸು ದುರಸ್ತಿ ಬಗ್ಗೆ ಕೇಳಿದರೆ ಆಯಿತು. ಈ ಸಲ ನಾವು ಹಂತವಾಗಿ ಎಲ್ಲ ಒಂದೇ ಸಲ ಸಮಸ್ಯೆಗಳು ಬಂದಾಗ ಎಲ್ಲನೂ ಬಗೆಹರಿಸೋಕ್ಕೆ ಆಗದೇ ಇರೋದ್ರಿಂದ ನಾವು ಹಂತವಾಗಿ ಪ್ರಯೋಜನೆಯಲ್ಲಿ ಸೇರಿಸ್ಕೊಂಡು ಅದನ್ನ ಅನುಷ್ಠಾನ ಮಾಡಿಸ್ಕೊಡ್ತೀವಿ ಅಂತ ಭರವಸೆ ಕೊಡ್ತಾ ಈಗ ಕಾಂಪೌಂಡ್ದು ಇವ್ರ ಕ್ರಿಯೋಜನೆ ನಡೀತಾ ಇದೆ, ಅದ್ರಲ್ಲಿ ಸೇರಿಸ್ಕೊಳ್ತೀವಿ. ಮತ್ತು ಎಡಮಾರ್ನಹಳ್ಳಿ ಅಂಗನವಾಡಿ ಹಿಂದೆ ಸಮಸ್ಯೆ ಇತ್ತು. ಈಗಾಗಲೇ ಶಿಥಿಲ ಆಗಿರೋದು ಕಟ್ಟಡನ ನೆಲಸಮಗೊಳಿಸೋಕ್ಕೆ ಆರ್ಡ್ರ್ ಕೊಟ್ಟಿದ್ದಾರೆ. ಅದನ್ನ ಈಗ ಅಧ್ಯಕ್ಷರು ಕೈ ಕೊಟ್ಟಿದ್ದೀವಿ. ಈಗ ಸ್ಟಾರ್ಟ್ ಮಾಡಬೇಕಾಗಿತ್ತು, ಕಾರಣಾಂತರ ಇನ್ನೊಂದು ವಾರದಲ್ಲೆಲ್ಲ ಸ್ಟಾರ್ಟ್ ಮಾಡ್ಬೋದು. ಕಟ್ಟಡ ಸ್ಟಾರ್ಟ್ ಮಾಡ್ತಾರೆ, ಅದನ್ನೇನು ಸಮಸ್ಯೆ ಇಲ್ಲ. ಬೇರೆ ಅಂಗನವಾಡಿಗಳನ್ನ ನಾವು ಈ ಸೊತ್ತಿನಲ್ಲಿ ಮಾಡ್ಕೊಡ್ತೀವಿ. ನೀವು ರೆಕಾರ್ಡ್ಸ್ ಎಲ್ಲ ಕೊಟ್ಟಿದ್ರೆ ತಗೊಳ್ತೀವಿ. ಬೇರೆ ಈಗ ಸಾಫ್ಟ್ವೇರ್ ಬದಲಾಗಿದೆ, ಈ ಸೊತ್ತಿನಲ್ಲಿ ಬೇರೆ ಬೇರೆ ದಾಖಲಾತಿಯನ್ನು ಕೇಳ್ತಾ ಇದ್ದಾರೆ. ಅದೆಲ್ಲ ಈಗ ನೋಟಿಸ್ ಬೋರ್ಡ್ ಹಾಕಿದ್ದೀವಿ. ಅಲ್ಲಿ ಏನೇನೆಲ್ಲ ದಾಖಲಾತಿ ಕೇಳಿದ್ದಾರೆ ಅದನ್ನೆಲ್ಲ ಹೇಳ್ತೀವಿ. ಮತ್ತೆ ದಾಖಲಾತಿಗಳನ್ನ ಕೊಡ್ಬೇಕಾಗ್ತದೆ. ತಗೊಂಡು ನಾವು ಈಗ ನಂತರ ಇನ್ನೊಂದು ವಾರದಲ್ಲೆಲ್ಲ ಬಿಡುಗಡೆ ಮಾಡ್ತಾರೆ. ಈ ಸೊತ್ತಿಂದು ಮಾಡ್ಕೊಡ್ತೀವಿ ಖಂಡಿತ. GSPS ಹಚ್ಚಲು ನಮಗೆ ಗೇಟ್ ಹಾಕಕ್ಕಾಗಲ್ಲ, ಅದೊಂದು ವ್ಯವಸ್ಥೆ ಮಾಡಿಕೊಡಿ. ಹೋಗಿವೆ ಕಟ್ಟಡ ಬೇಕಾಗಿದೆ. ಮಾಡ್ಬಿಟ್ಟಿದ್ದಾರೆ. ಯಾವ ರೀತಿ ಆಗಿದೆ ಅಂತ ಗೊತ್ತಿಲ್ಲ. ಈಗ ಅದನ್ನ ನಾವು ನಮ್ಮ ಅಧ್ಯಕ್ಷರು ನಾವು ಹೋಗಿದ್ವಿ, ನೋಡ್ಕೊ ಬಂದಿದ್ವಿ. ಮುಂದಿನ ಪ್ರಯೋಜನೆಯಲ್ಲಿ ಅದಕ್ಕೆ ಇಂಜಿನಿಯರ್ನ ಕೇಳಿದ್ವಿ. 5 ಲಕ್ಷ ಬೇಕಾಗುತ್ತೆ. ಅಲ್ಲಿ ಇವಾಗ ಪೂರ್ಣ ಮಾಡಲಿಲ್ಲ, ಕಟ್ಟಡ ಯಾರೋ ಕೊಟ್ಟಿದ್ದಾರೆ, ಅದಕ್ಕೆ ಅರ್ಧ ಮೋಲ್ಡ್ ಹಾಕ್ಬಿಟ್ಟು ಪ್ಲಾಸ್ಟಿಂಗ್ ಅರ್ಧಂಬರ್ಧ ಮಾಡಿದ್ದಾರೆ, ಬಿಟ್ಬಿಟ್ಟಿದ್ದಾರೆ. ಈಗ ಮುಂದಿನ ಪ್ರಯೋಜನೆಯಲ್ಲಿ 15 ಫೈನಾನ್ಸ್ನಲ್ಲಿ 5 ಲಕ್ಷ ತೆಗೆದುಕೊಡಿ, ಅದನ್ನ ಪೂರ್ಣ ಮಾಡ್ತೀವಿ ಅಂತ ಅಧ್ಯಕ್ಷರು ಹೇಳಿದ್ದಾರೆ. ಅಲ್ಲಿ ಅದನ್ನ ತಗೊಂಡು ಮಾಡಿಸ್ಕೊಡ್ತೀವಿ. % ನಮಗೆ ಅನುದಾನ ಕೊಡ್ತಾರೆ. ನಾವು ಹಂತವಾಗಿ ನಾವು ಅದನ್ನ ಅನುಷ್ಠಾನ ಮಾಡಬೇಕಾಗಿರೋದ್ರಿಂದ ತಾವು ಸಹಕರಿಸ್ಕೊಡ್ಬೇಕಾಗ್ತದೆ. ಈಗ ಇದನ್ನೆಲ್ಲ ಮೈಂಡೇಟ್ ಮಾಡಿಕೊಂಡು ಈಗ ಕ್ರಿಯೋಜನೆಯಲ್ಲಿ ಸೇರಿಸ್ಕೊಂಡಿರ್ತೀವಿ. ಹಂತವಾಗಿ ಈಗ ತಾವು ಹೇಳಿರುವ ಎಲ್ಲ ಕಂಪ್ಲೇಂಟ್ಗಳನ್ನೆಲ್ಲ ನಾವು ಬಗೆಹರಿಸ್ಕೊಡ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ನಮ್ಮ ಗ್ರಾಮ ಪಂಚಾಯತಿಯಿಂದ ಏನೇನೆಲ್ಲ ಆಗ್ತದೆ ನಾವು ಮಾಡಿಕೊಡ್ತೀವಿ. ನಂತರ ನಮ್ಮ ಮೇಲಧಿಕಾರಿಗಳು ಬೇರೆ ಇಲಾಖೆಗಳಿಂದ ಈಗ ಆಗಬೇಕಾಗಿರೋದ್ರಿಂದ ಅವ್ರಿಗೂ ನಾವು ಮನವಿ ಮುಖಾಂತರ ನಾವು ಅನುಷ್ಠಾನ ಮಾಡಿಸ್ಕೊಡ್ತೀವಿ ಅಂತ ಈ ಸಭೆ ಮುಖಾಂತರ ಭರವಸೆ ಕೊಡ್ತಾ ಇದೀವಿ. ಇಷ್ಟೊತ್ತು ಸರ್ ಮಿಸ್ಗಳೆಲ್ಲ ಹೇಳಿದ್ರು, ಕಟ್ಟಡ ಮತ್ತೆ ಶೌಚಾಲಯ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಅದ್ ಬೇರೆ ಬಿಟ್ಟು ಬೇರೆ ಏನು ವ್ಯವಸ್ಥೆ ಇಲ್ವಾ ಅಂತ. ಮೇನ್ ಆಗಿ ಬೇಕಾಗಿರೋದು ಅದೇ ಅಲ್ವಾ, ಕಟ್ಟಡ ಕರೆಕ್ಟ್ ಆಗಿದೆ ಅಲ್ವಾ, ನಾವು ಒಳಗೆ ಕುತ್ಕೊಂಡು ನೀಟಾಗಿ ನಾವು ಆರಾಮಾಗಿ ಪಾಠ ಕೇಳ್ಬೋದು. ಕಟ್ಟಡನೇ ಕರೆಕ್ಟ್ ಆಗಿಲ್ಲ ಅಂದ್ಮೇಲೆ ನಾವ್ ಹೇಗ್ ಕುತ್ಕೊಂಡು ನಮಗೂ ಭಯ ಇರುತ್ತಲ್ವಾ, ಎಲ್ಲಿ ಬಿದೋಗುತ್ತೆ, ಹೆಂಗ್ ಕುತ್ಕೊಂಡು ಪಾಠ ಕೇಳೋದು ಅಂತ. ಸುಮಾರು ವರ್ಷದಿಂದ ಆ ಕಟ್ಟಡ ಇಷ್ಟು ಪೂರ್ತಿ ಮಾಡ್ಕೊ ಬಂದ್ರು, ಅದಷ್ಟು ಹಂಗೆ ನಿಲ್ಸೇ ಬಿಟ್ಟಿದ್ದಾರೆ. ಪೂರ್ತಿ ಅದನ್ನ ಕಂಪ್ಲೀಟ್ ಮಾಡ್ಕೊಡ್ಬೇಕು ಅಂತ ನಿಮಗೆ ಕೇಳ್ಕೊತೀವಿ. ಅಲ್ಲಿ ಸ್ಟೇಜ್ ಹತ್ರನೂ ಅಷ್ಟೇ, ಅಲ್ಲೂ ಅರ್ಧ ಮಾಡಿದ್ರು, ಅರ್ಧ ಬಿಟ್ರು. ಬಿಸಿಲು ಪ್ರಾರ್ಥನೆ ಮಾಡುವಾಗ ನಿಂತ್ಕೊಳಕ್ ಆಗಲ್ಲ, ಎಲ್ಲರೂ ಸುಸ್ತಾಗಿ ಬಿದ್ದೋಗ್ತಾರೆ. ಅದನ್ನ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀವಿ. ಈ ಸಲ SLC ಮಕ್ಕಳಿಗೆ ಬೇಕಾಗಿರೋದಂದ್ರೆ ಮಾಮೂಲಿ ನಾವು ಇವಾಗ ಇನ್ನೂ ಹೆಚ್ಚಾಗಿ ಕಲಿತೀವಿ. ಈ ವರ್ಷ 10th ರಿಸಲ್ಟ್ ನ ನಾವು ನಿಮ್ಗೆಲ್ಲರಿಗೂ ಪ್ರಮಾಣ ಮಾಡಿ ಹೇಳ್ತೀವಿ. 100% ರಿಸಲ್ಟ್ ನಾವು ಕೊಡ್ತೀವಿ.
ಅದಕ್ಕೆ ನೀವು ಸ್ವಲ್ಪ ಸಹಕರಿಸಬೇಕು. ಅಂದ್ರೆ ನಾವು ಬರ್ದು ಪ್ರಾಕ್ಟೀಸ್ ಮಾಡಕ್ಕೆ ಶೀಟ್ಗಳು, ಪೆನ್ನು, ಆದ್ರೆ ಜಾಮಿಟ್ರಿ ಬಾಕ್ಸ್ ಆ ತರದವೆಲ್ಲಾನು ನೀವೆಲ್ಲ ಕೊಟ್ರೆ ನಮ್ಗಿನ್ನೂ ಯೂಸ್ ಆಗುತ್ತೆ. ನಾವು ಓದೋದಿಕ್ಕೆ ಇನ್ನೂ ಆಸಕ್ತಿ ಬರುತ್ತೆ. ಹಾಗೆ ಗ್ರಂಥಾಲಯ ಇದೆ, ಇಲ್ಲ ಅಂತಲ್ಲ, ಬುಕ್ಸ್ಗಳು ಇದೆ. ಇನ್ನೂ ಸ್ವಲ್ಪ ಜಾಸ್ತಿ ಬುಕ್, ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಇರೋ ಬುಕ್ಸ್ಗಳು ಬೇಕು ಅಂತ ಕೇಳ್ಕೊಂತೀನಿ. ಓದಿ 24-25ನೇ ಸಾಲಿನಲ್ಲಿ ಕಟ್ಟಡ ಆಗಬೇಕಾಗಿತ್ತು. ಕಾರಣಾಂತರ ಅದು ಆಗಿಲ್ಲ. ಹಂಗಾಗಿ ಅದು ಲ್ಯಾಬ್ಸ್ ಆಯಿತು. ಈಗ ಪುನಃ ನಮ್ಮ ಪಿ ಟಿ ಮಾಸ್ಟರ್ ನಾಗರಾಜ್ ಸರ್ ಅವರು ನಮಗೆ ಕಂಪ್ಲೇಂಟ್ ಮಾಡಿದರು. ಅದು ಈಗಾಗಲೇ ಕ್ರಿಯೋಜನೆಯಲ್ಲಿ ಸೇರಿಸ್ಕೊಂಡಿದ್ದೀವಿ. ಅದು ಈಗ ನಾವು ಅನುಬೋಧನೆ ಕಳಿಸ್ಕೊಟ್ಟಿದ್ದೀವಿ. ಅನುಬೋಧನೆ ಬಂದ ತಕ್ಷಣ ಈಗ ಹಿಂದೆ